ಇನ್ನು ಕನ್ನಡಿಗರ ಮೇಲೆ ತಮಿಳುನಾಡಿನವರು ಗೂಂಡಾಗಿರಿ ವರ್ತಿಸಿದ್ದಾರೆ. ಟಿಟಿ ಚಾಲಕನನ್ನ ಅಡ್ಡಗಟ್ಟಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ ಮೂಲಕ ತಮಿಳಿಗರು ದರ್ಪ ಬೆರೆದಿದ್ದಾರೆ. ದೊಣ್ಣೆ ಹಾಗೆ ಮಾರಕಾಸ್ತ್ರಗಳಿಂದ ಟಿಟಿ ವಾಹನದ ಮೇಲೆ ಅಟ್ಯಾಕ್ ಆಗಿದೆ. ಬೆಂಗಳೂರಿನ ಅತ್ತಿಬೆಲೆಯಲ್ಲಿ ಚಾಲಕ ರಾಮಕೃಷ್ಣ ಅನ್ನೋರ ಮೇಲೆ ಹಲ್ಲೆ ನಡೆದಿದೆ. ತಮಿಳುನಾಡಿನ ಕೃಷ್ಣಗಿರಿಗೆ ಬಾಡಿಗೆ ಹೋಗಿದ್ರು ಈ ಚಾಲಕ. ಕೃಷ್ಣಗಿರಿಗೆ ಹೋದಾಗ ಅಲ್ಲಿನ ಸ್ಥಳೀಯರು ಕಿರಿಕನ್ನ ಮಾಡ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಅತ್ತಿಬೆಲೆ ಕಡೆಗೆ ಬರ್ತಾರೆ. ಈ ವೇಳೆ ಮಾರಕಾಸ್ತ್ರಗಳನ್ನ ಹಿಡಿದು ಆ ಗ್ಯಾಂಗ್ ಹಿಂಬಾಲಿಸ್ಕೊಂಡು ಬಂದಿತ್ತು. ಹೆದ್ದಾರಿಯ ಅತ್ತಿಬೆಲೆ ಟೋಲ್ನಲ್ಲಿ ಅಡ್ಡಗಟ್ಟಿ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ. ಟಿಟಿ ಚಾಲಕನ ಮೇಲೆ ನಡೆಸಿರುವಂತಹ ಹಲ್ಲೆ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೊಣ್ಣೆ ಮತ್ತೆ ಮಾರಕಾಸ್ತ್ರಗಳಿಂದ ಆ ವಾಹನದ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ರಾಮಕೃಷ್ಣ ಅಂತ ಚಾಲಕನ ಹೆಸರು. ಬೆಂಗಳೂರಿನ ಅತ್ತಿಬೆಲೆಯಲ್ಲಿ ಇವ್ರ ಮೇಲೆ ಹಲ್ಲೆ ಆಗುತ್ತೆ. ಅದಕ್ಕೂ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಇವರು ತಮಿಳುನಾಡಿಗೆ ಬಾಡಿಗೆಗೆ ಅಂತ ಹೋಗಿರ್ತಾರೆ. ತಮಿಳುನಾಡಿನ ಕೃಷ್ಣಗಿರಿಗೆ ಅಲ್ಲಿದ್ದಂತ ಸ್ಥಳೀಯರ ಜೊತೆಗೆ ಒಂದ್ ಸ್ವಲ್ಪ ಕಿರಿಕಾಗುತ್ತೆ. ಆಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಅತ್ತಿಬೆಲೆ ಕಡೆ ಬರ್ತಾರೆ. ಬಟ್ ಆ ಗ್ಯಾಂಗ್ ಇವರನ್ನ ಹಿಂಬಾಲಿಸ್ಕೊಂಡು ಬಂದು ಹಲ್ಲೆ ಮಾಡಿದೆ. ಏನು ತಪ್ಪಿಲ್ಲ. ನಾವು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಕರ್ಕೊಂಡೋಗಿದ್ವಿ. ಬಾಡಿಗೆಗೆ ಅಂತ ಬಂದಿದ್ರು. ಆ ಎಣ್ಣದೇನು ತಪ್ಪಿಲ್ಲ. ಅವ್ರೇನೋ ಜಗಳ ಮಾಡ್ಕೊಂಡು ನಡಿ ರೋಡಲ್ಲಿ ಕರ್ಕೊಂಡೋಗಿ ಟೋಲಲ್ಲೆಲ್ಲ ಅಲ್ಲಿ ಟೋಲ್ ಹತ್ರ ಎಲ್ಲ ಹೊಡೆದ್ಬಿಟ್ಟು ಆ ಎಣ್ಣ ಅಲ್ಲೇ ಕೈ ನೋಡಿಸಿ ರೋಗೋ ತರ ಎಲ್ಲ ಮಾಡಿ ಈ ತರ ಏಟೆಲ್ಲ ಮಾಡಿದ್ದಾರೆ. ಪ್ಲೀಸ್ ಏನಾದ್ರು ಎಣ್ಣ ನೋಡಿ, ಅವರು ಹಲ್ಲೆಗೊಳಗಾದವರು ಕೈನಲ್ಲಿರುವಂತಹ ಗಾಯದ ಗುರುತುಗಳನ್ನು ಕೂಡ ತೋರಿಸ್ತಾ ಇದ್ದಾರೆ. ಭೀಕರವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ. ಜೊತೆಗೆ ಅವ್ರ ಜೊತೆಗಿದ್ದಂಥ ಯುವತಿ ಕೂಡ ಹೇಳಿಕೆ ಕೊಡ್ತಾ ಇದ್ರು. ಅವರಿಂದಾನೇ ಆಗಿರುವಂತ ತಪ್ಪಿದು, ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಅಂತ. ಹಲ್ಲೆಗೊಳಗಾದ ವ್ಯಕ್ತಿಯ ಬಗ್ಗೆ ನಾವು ಹೇಳ್ತಾ ಇದ್ವಿ, ರಾಮಕೃಷ್ಣ ಅಂತ. ಇದು ಅವಾಚ್ಯವಾಗಿ ಅವ್ರ ಮೇಲೆ ಪದ ಬಳಕೆ ಆಗಿದೆ. ಜೊತೆಗೆ ಹಲ್ಲೆ ಕೂಡ ಮಾಡಿದ್ದಾರೆ. ಈಗ ಹಲ್ಲೆಗೊಳಗಾದ ರಾಮಕೃಷ್ಣ ಅವರು ಮಾತನಾಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ನೋಡೋಣ ಬನ್ನಿ. 40-50 ಜನ ಗಾಡಿಗೆ ಅಡ್ಡ ಹಾಕ್ಬಿಟ್ರು. ಇಲ್ಲಿ ಹೊಸೂರು ಹತ್ರ ಬ್ರಿಡ್ಜ್ ಮೇಲೇ, ಬ್ರಿಡ್ಜ್ ಹಿಂಗೆ ಇಳಿತಾ ಇದ್ದೀನಿ, ಅಲ್ಲಿ ಅಡ್ಡ ಹಾಕ್ಬಿಟ್ರು. ಹಂಪಿದೆ ಅಲ್ಲಿ ಗಾಡಿ ಎಲ್ಲ ಹೊಡೆದ್ರು. ಟೂಲ್ಸ್ ಎಲ್ಲ ತೊಗೊಂಬಂದು ರಾಡುಗಳು ಎಲ್ಲ ತೊಗೊಂಬಂದು ಹೊಡೆದ್ರು. ನಾನು ಹೇಳ್ತಾ ಇದ್ದೀನಿ ಸರ್, ನಾನು ತಪ್ಪಿಲ್ಲ, ನನಗೆ ಇದಕ್ಕೆ ಸಂಬಂಧ ಇಲ್ಲ ಅಂತೇಳಿ ನನಗೆ ಒಂದು ತಲೆಗೆ ಹೊಡೆದ್ರು. ನಾನು ಆ ಟೈಮಲ್ಲಿ ನಾನು ಅಲ್ಲಿ ಇದ್ಬಿಟ್ರೆ ಏನು ಹೊಡಿತಾರೆ ಅಂತೇಳಿ ನಾನು ಗಾಡಿ ಪಾಸ್ ಮಾಡ್ಕೊಂಡು ಸ್ಪೀಡಾಗಿ ಬಂದುಬಿಟ್ಟೆ. ಬಂದು ಇಲ್ಲಿ ಸ್ಟೇಷನ್ಗೆ ಬರೋಣ, ಅತ್ತಿಬೆಲೆ ಸ್ಟೇಷನ್ಗೆ ಅಂತ ಗೂಗಲ್ ಮ್ಯಾಪಲ್ಲಿ ಹಾಕೊಂಡೆ. ಆಮೇಲೆ ಅಷ್ಟರಲ್ಲಿ ಅವರು ಟೋಲ್ ಹತ್ರ ಯೂಟರ್ನ್ ಇದೆ, ಈ ಅತ್ತಿಬೆಲೆ ಟೋಲ್ ಹತ್ರ ಯೂಟರ್ನ್ ಹತ್ರ ಬಂದು ಒಂದು ಲಾರಿ ಅಡ್ಡ ಇತ್ತು. ಇನ್ನೇನು ಪಾಸ್ ಮಾಡಬೇಕು, ಬಂದು ಗಾಡಿ ಅಡ್ಡ ಹಾಕ್ಬಿಟ್ರು. ಒಂದು 2-3 ಜನ ಗಾಡಿಗಳೆಲ್ಲ ಅಡ್ಡ ಹಾಕ್ಬಿಟ್ರು. ಇನ್ನು ಅವ್ರ ಮೇಲೆ ಇನ್ನು ಗುದ್ದಕ್ಕೂ ಆಗಲ್ಲ. ಅದನ್ನ ನಿಲ್ಸಿ ಹೇಳ್ತಾ ಇದ್ದೀನಿ ನಾನು, ಸರ್ ನನಗೇನು ಇಲ್ಲ, ಬೇಕಾದ್ರೆ ಸ್ಟೇಷನ್ಗೆ ಹೋಗೋಣ, ಅದು ಮಾತಾಡೋಣ ಅಂತೇಳಿ. ಅಷ್ಟರಲ್ಲೇ ಬಂದು ನನಗೆ ಗಾಡಿಲೆಲ್ಲ ಹೊಡೆದ್ಬಿಟ್ಟು ಗಾಡಿಯಿಂದ ಕೆಳಗಡೆ ಎಳ್ಕೊಂಡು ಶೆಲ್ಟ್ಗಳೆಲ್ಲ ಕಿತ್ತಾಕಿ ಕೈಗೆ ಇಲ್ಲಿ ಮತ್ತು ಬಾಯಲ್ಲೆಲ್ಲ ಅಲ್ಲೆಲ್ಲ. ಪ್ರತಿನಿಧಿ ರಾಮ್ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ರಾಮ್, ಏನಾಗಿತ್ತು? ಇವರು ತಮಿಳ್ನಾಡಿಗೆ ಹೋದಾಗ ಯಾವ ವಿಚಾರಕ್ಕೆ ಜಗಳ ಆಗಿತ್ತು, ಏನ್ ಗೊತ್ತಾಗ್ತಾ ಇದೆ? ಹೌದು ಮಧುಶ್ರೀ, ಏನು ವೈಟ್ಫೀಲ್ಡ್ ಕೃಷ್ಣಗಿರಿಗೆ ಏನು ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿದಂತಹ ಏನು ಟಿಟಿ ಚಾಲಕ ಬಾಡಿಗೆಗೆ ಹೋಗಿದ್ರು ಏನು ರಾಮಕೃಷ್ಣ ಅವರು. ಸುಮಾರು ಈ ಟಿಟಿಯಲ್ಲಿ 7 ಜನ ಹೋಗಿದ್ರು, ಅಂದ್ರೆ ಫ್ಯಾಮಿಲಿ 7 ಜನ ಹೋಗಿದ್ರು. ಇವ್ರು ಬಾಡಿಗೆ ಹೋಗಿರೋ ಸಮಯದಲ್ಲಿ ಅಲ್ಲಿ ಮುನೇಶ್ವರ ದೇವಸ್ಥಾನದ ಬಳಿ ಒಂದು ಏನು ದೇವಸ್ಥಾನದಲ್ಲಿ ಇದ್ದಂತಹ ಮತ್ತೆ ಅಲ್ಲಿ ಅಕ್ಕಪಕ್ಕ ಹೋಟೆಲ್ ಅಲ್ಲಿ ಕುಳಿತುಕೊಳ್ಳುವ ವೇಳೆಯಲ್ಲಿ ಒಂದು ಚೇರ್ ವಿಚಾರಕ್ಕೆ, ಅಂದ್ರೆ ಚೇರ್ ತೆಗೆದುಕೊಂಡ್ರ ವಿಚಾರಕ್ಕೆ ಮಾತಿನ ಚಕಮಕಿ ನಡೀತಿದೆ ಅಂತ ಹೇಳಿದ್ರು. ಆ ಚೇರ್ ವಿಚಾರಕ್ಕೆ ಗಲಾಟೆ ಆಗಿ ಅದು ವಿಕೋಪಕ್ಕೆ ತಿರುಗಿ ಅಲ್ಲಿನ ಸ್ಥಳೀಯರಿಗೂ ಮತ್ತೆ ಏನು ಟಿಟಿ ವಾಹನದಲ್ಲಿ ಹೋಗಿದಂತಹ ಏನು ಪ್ರವಾಸಿಗರಿದ್ರು, ಸೊ ಇವ್ರಿಗೂ ಮತ್ತೆ ಅವ್ರಿಗೆ ನಡುವೆ ಏನು ಮಾತಿನ ಚಕಮಕಿಯಾಗಿ ಗಲಾಟೆ ಆಗುತ್ತದೆ. ಈ ಸಂದರ್ಭದಲ್ಲಿ ಅಲ್ಲಿ ಟಿಟಿ ವಾಹನ ಚಾಲಕ ಏನಾಗ್ತಾನೆ ಅಲ್ಲಿ ಬಿಡಿಸೋಕೆ ಹೋಗ್ತಾನೆ. ಸೊ ಅವ್ರ ಮೇಲೂ ಸಹ ಗಲಾಟೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿರಂತ ಪುಂಡರು ಏನ್ ಮಾಡ್ತಾರೆ, ಅವ್ರನ್ನ ಅಲ್ಲೇ ಮಾಡಿ ಮತ್ತೆ ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಅಂದ್ರೆ ಏನು ಟಿಟಿ ವಾಹನ ಎತ್ಕೊಂಡು ಬರೋ ವೇಳೆಯಲ್ಲಿ ಅವ್ರನ್ನ ಚೇಸ್ ಮಾಡ್ಕೊಂಡು ಸಹ ಬರ್ತಾರೆ. ನಂತರವಾಗಿ ಏನಲ್ಲಿ ಪುಂಡರು ಇರ್ತಾರೆ, ಅವರು ಆ ಪುಂಡರು ಇಲ್ಲಿ ಏನು ಹೊಸೂರಿನ ಸಮೀಪದಲ್ಲಿರುವಂತಹ ಅವ್ರ ಸ್ನೇಹಿತರಿಗೆ ಕರೆ ಮಾಡ್ತಾರೆ. ಅಂದ್ರೆ ಈ ತರ ಒಂದು ಕರ್ನಾಟಕ ವಾಹನ ಟಿಟಿ ವಾಹನ ಬರ್ತಾ ಇದೆ, ಆ ಗಾಡಿನ ಅಡ್ಡ ಹಾಕಿ ಇಲ್ಲಿ ನಮ್ಮವ್ರಿಗೆ ಹೊಡೆದಿದ್ದಾರೆ, ಅವ್ರಿಗೆ ಅಲ್ಲಿ ಅಲ್ಲೇ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಅದೇ ಸಂದರ್ಭದಲ್ಲಿ ಹೊಸೂರಿನ ಸಮೀಪದಲ್ಲಿ ಒಂದು ಇದ್ದಂತ ಈ ಪುಂಡರ ಸ್ನೇಹಿತರು ಒಂದಿಬ್ರು ಏನಿದ್ದಾರೆ, ಅವರು ಸಹ ಈ ಗಾಡಿಯನ್ನು ಅಡ್ಡ ಹಾಕಿ ಇಲ್ಲಿ ಅಟ್ಯಾಕ್ ಮಾಡ್ತಾರೆ. ಹೊಸೂರನ್ನ ಅಟ್ಯಾಕ್ ಮಾಡಿ ಆ ವಾಹನ ಮೇಲೆ ಹಲ್ಲೆ ಮಾಡ್ತಾರೆ. ಆ ವಾಹನ ಮೇಲೆ ಕಲ್ಲು ಮತ್ತು ರಾಡ್ನಿಂದ ಹಲ್ಲೆ ಮಾಡ್ತಾರೆ. ಸೊ ಗ್ಲಾಸುಗಳು ಸಹ ಹೊಡಿತಾರೆ. ಅದೇ ಸಂದರ್ಭದಲ್ಲಿ ಟಿಟಿ ವಾಹನದ ಚಾಲಕ ಭಯಗೊಂಡು ಅವನು ಅಂದ್ರೆ ಏನು ಅತ್ತಿಬೆಲೆಯ ಗಡಿ ಭಾಗ ಏನಿದೆ, ನಮ್ಮ ಟೋಲ್ ಇದೆ, ಆ ಟೋಲ್ ಬಳಿ ಬಂದಾಗ ಆ ಟೋಲ್ನ ವಾಹನಗಳು ಸ್ಲೋ ಮೂವ್ಮೆಂಟ್ ಇದ್ದಾಗ ಅಲ್ಲಿ ಅಡ್ಡ ಗಟ್ಟಿ ಆ ಟಿಟಿ ವಾಹನದ ಚಾಲಕನನ್ನ ಹಿಗ್ಗಾಮುಗ್ಗ ತಳಿಸಿ ನಂತರವಾಗಿ ಅವನು ಪರಾರಿ ಆಗ್ತಾನೆ. ನಂತರವಾಗಿ ಅತ್ತಿಬೆಲೆ ಪೊಲೀಸರು ಸ್ಥಳಕ್ಕೆ ಬಂದು ಏನು ವಿಚಾರಕ್ಕೆ ಗಲಾಟೆ ಆಯ್ತು ಅಂತ ತಿಳಿಸ್ಕೊಂಡು ನಂತರವಾಗಿ ಈಗ ಪ್ರಕರಣ ದಾಖಲಿಸಿಕೊಂಡು 5 ಜನನ ಆರೋಪಿಗಳನ್ನ ಅರೆಸ್ಟ್ ಮಾಡಿರ್ತದೆ ಮಧುಶ್ರೀ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ರಾಮು ಮಾಹಿತಿಗಾಗಿ.